ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಶ್ರೀಕೃಷ್ಣನ ಮಾತುಗಳನ್ನು ಆಲಿಸಿದ ಅರ್ಜುನನು ಒಂದು ಸಲ ಕರ್ಮ ಮಾಡಬೇಕೆಂದು ಇನ್ನೊಂದು ಸಲ ಕರ್ಮ ಫಲವನ್ನು ಬಿಡಬೇಕೆಂದು ಹೇಳುತ್ತಿರುವಿ. ಈ ಎರಡರಲ್ಲಿ ಶ್ರೇಷ್ಠವಾದ ನನಗೆ ಒಳಿತನ್ನು ಉಂಟು ಮಾಡುವ ಒಂದು ಮಾರ್ಗವನ್ನು ಹೇಳು ಎಂದು ಕೃಷ್ಣನಲ್ಲಿ ಕೇಳಿದನು. ಅದಕ್ಕೆ ಶ್ರೀಕೃಷ್ಣನು ಕರ್ಮ ಸನ್ಯಾಸ ಮತ್ತು ಕರ್ಮಯೋಗವನ್ನು ವಿವರಿಸುತ್ತಾನೆ. ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಈ ಎರಡು ಮೋಕ್ಷಕ್ಕೆ ಸಾಧನೆಗಳೇ. ಈ ಎರಡರಲ್ಲಿ ಅಂತಃಕರಣ ಶುದ್ಧಿ ಇಲ್ಲದವನ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧನೆಯಲ್ಲಿ ಸುಲಭವಾದುದರಿಂದ ಶ್ರೇಷ್ಠವು. ಯಾರನ್ನೂ ದ್ವೇಷಿಸದ, ಯಾವುದನ್ನೂ ಬಯಸದ ಪುರುಷನು, ರಾಗದ್ವೇಷಗಳಿಲ್ಲದವನು, ಕರ್ಮ ಪ್ರವೃತ್ತನಾಗಿದ್ದವನು ನಿತ್ಯ ಸನ್ಯಾಸಿಯೇ ಆಗಿರುತ್ತಾನೆ. ದ್ವಂದ್ವಾತೀತನಾದ ಅವನು ಸಂಸಾರ ಬಂಧನಗಳಿಂದ ಸುಲಭವಾಗಿ ಮುಕ್ತನಾಗುವನು. ವಿಚಾರಹೀನರು ಜ್ಞಾನಯೋಗ ಮತ್ತು ಕರ್ಮಯೋಗಗಳನ್ನು ಬೇರೆ ಬೇರೆ ಎಂದು ಹೇಳುತ್ತಾರೆ. ವಿಚಾರಪರರು ಈ ಎರಡರಲ್ಲಿ ಯಾವುದೇ ಒಂದನ್ನಾದರೂ ಸರಿಯಾಗಿ ಅನುಸರಿಸಿದರೂ ಉತ್ತಮ ಫಲಗಳನ್ನು ಹೊಂದಬಹುದು ಎಂದಿದ್ದಾರೆ. ಸಾಂಖ್ಯಯೋಗಿಗಳಿಗೆ ದೊರೆಯುವ ಫಲಗಳು ನಿಷ್ಕಾಮ ಕರ್ಮಯೋಗಿಗಳಿಗೂ ದೊರೆಯುತ್ತವೆ. ಈ ಎರಡೂ ಒಂದೇ ಎಂದು ಅರಿತವರು ಯಥಾರ್ಥ ಜ್ಞಾನಿ ಎನಿಸುವರು. ಕರ್ಮಯೋಗ ಇಲ್ಲದ ಸನ್ಯಾಸದ ಫಲವನ್ನು ಪಡೆಯಲಾಗದು. ನಿಷ್ಕಾಮ ಕರ್ಮಯೋಗ ಅಂತಃಕರಣ ಶುದ್ಧಿಯ ಸಾಧನದಿಂದ ಸನ್ಯಾಸಿಯು ಶ್ರೇಷ್ಠವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಯೋಗಯುಕ್ತನು, ಅಂತಃಕರಣ ಪರಿಶುದ್ಧನು, ಚಿತ್ತ ಸ್ವಾಧೀನ ಉಳ್ಳವನು, ಇಂದ್ರಿಯಗಳನ್ನು ಜಯಿಸಿದವನು, ನಿಯಂತ್ರಣದಲ್ಲಿ ಇಟ್ಟವನು, ಪರಮಾತ್ಮನಲ್ಲಿ ಮನಸ್ಸುಳ್ಳವನು ಆದಂತಹವನು ಯಾವುದೇ ಕರ್ಮಗಳನ್ನು ಮಾಡುತ್ತಿದ್ದರೂ ಅದಕ್ಕೆ ಅವನು ಅಂಟುವುದಿಲ್ಲ. ಕರ್ಮ ತತ್ವವನ್ನು ತಿಳಿದ ಯೋಗಿಯು ಆತನ ಎಲ್ಲ ಪ್ರಕ್ರಿಯೆಗಳಲ್ಲಿ, ಅಂದರೆ ಕೇಳುವಾಗ, ನೋಡುವಾಗ, ಮುಟ್ಟುವಾಗ, ಆಸ್ವಾದಿಸುವಾಗ, ಉಣ್ಣುವಾಗ, ಚಲಿಸುವಾಗ, ನಿದ್ರೆ ಮಾಡುವಾಗ, ಉಸಿರಾಟ ಮಾಡುವಾಗ, ಮಾತನಾಡುವಾಗ, ತ್ಯಜಿಸುವಾಗ, ಸ್ವೀಕರಿಸುವಾಗ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸುತ್ತವೆಂದು, ನಾನು ಏನೂ ಮಾಡುವುದಿಲ್ಲ ಎಂಬುದಾಗಿ ತಿಳಿದು ಎಲ್ಲವನ್ನು ಭಗವಂತನಿಗೆ ಅರ್ಪಿಸುತ್ತಾನೆ. ಫಲಾಪೇಕ್ಷೆ ಇಲ್ಲದೆ ಯಾರು ಕರ್ಮವನ್ನು ಆಚರಿಸುವರೋ ಅವರಿಗೆ ಆ ಕರ್ಮದ ಪಾಪವು ಅಂಟುವುದಿಲ್ಲ. ಕರ್ಮಯೋಗಿಗಳು ಫಲಾಪೇಕ್ಷೆ ಇಲ್ಲದೆ ತಮ್ಮ ಶರೀರ, ಮನಸ್ಸು, ಬುದ್ಧಿ ಹಾಗೂ ಆಯಾಯ ಇಂದ್ರಿಯಗಳಿಂದ ತಮ್ಮ ಅಂತಃಕರಣ ಶುದ್ಧಿಗಾಗಿ ನಿತ್ಯ ಕರ್ಮಗಳನ್ನು ಮಾಡುವರು. ಅಪೇಕ್ಷಾರಹಿತ ಕರ್ಮಯೋಗಿಯು ತನ್ನ ಕರ್ಮಫಲಗಳನ್ನು ತ್ಯಾಗ ಮಾಡಿ ಜ್ಞಾನಯುಕ್ತ ರೂಪವಾದ ಚಿತ್ತಶಾಂತಿಯನ್ನು ಹೊಂದುವನು. ಅಪೇಕ್ಷಾ ಕರ್ಮಿಯು ಕಾಮನೆಗಳಿಂದ ಫಲಾಸಕ್ತನಾಗಿ ಸಂಸಾರದಲ್ಲಿ ಬಂಧಿತನಾಗುತ್ತಾನೆ. ಇಂದ್ರಿಯಗಳನ್ನು ಜಯಿಸಿದವನು, ಸರ್ವಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿದವನು, ಪಂಚೇಂದ್ರಿಯ ಜ್ಞಾನೇಂದ್ರಿಯ ಕರ್ಮಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಶಾಂತಿಯಿಂದ ಇರುವನು. ಮಾನವರ ಮಾಡಬೇಕೆಂಬ ಕರ್ತವ್ಯಗಳನ್ನಾಗಲಿ, ಕರ್ತೃತ್ವಗಳನ್ನಾಗಲಿ, ಕರ್ಮಫಲಗಳ ಸಂಬಂಧಗಳನ್ನಾಗಲಿ ಯಾವುದನ್ನು ಪರಮಾತ್ಮನಾದ ನಾನು ರಚಿಸುವುದಿಲ್ಲ. ಸೃಷ್ಟಿಯ ಸ್ವಭಾವವೇ ಇವೆಲ್ಲವನ್ನು ಮಾಡುತ್ತದೆ. ಕರ್ತನಾದ ದೇವರು ಯಾರ ಪಾಪ ಪುಣ್ಯಗಳನ್ನು ತೆಗೆದುಕೊಳ್ಳುವುದಿಲ್ಲ. ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿರುವುದರಿಂದ ಈ ಜೀವಜಂತುಗಳು ಭ್ರಾಂತವಾಗಿ ಇರುತ್ತವೆ. ಆತ್ಮಜ್ಞಾನದಿಂದ ಅಜ್ಞಾನವನ್ನು ತೊಳೆದು ಹಾಕುವುದರಿಂದ ಜ್ಞಾನವು ರವಿಕಿರಣಗಳಂತೆ ಪ್ರಕಾಶಮಾನವಾಗಿ ಆತ್ಮವನ್ನು ಬೆಳಗುವುದು. ಜ್ಞಾನ ಪ್ರಭಾವದಿಂದ ಪಾಪಮುಕ್ತರಾದವರು ಭಗವಂತನಲ್ಲಿ ತಮ್ಮ ಬುದ್ಧಿ, ಮನಸ್ಸು, ನಿಷ್ಠೆಗಳನ್ನು ನೆಲೆಗೊಳಿಸಿಕೊಂಡವರಾಗಿ ಎಂದಿಗೂ ಈ ಲೋಕದಲ್ಲಿ ಹುಟ್ಟದಂಥ ಸದ್ಗತಿಯನ್ನು ಹೊಂದುವರು. ಪಂಡಿತರಾದಂತಹ ಜ್ಞಾನಿಗಳು ಎಲ್ಲರಲ್ಲಿಯೂ, ಸಂಪನ್ನ ಬ್ರಾಹ್ಮಣರಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಬೇಡನಲ್ಲಿ ಯಾವ ಗುಣ ಸ್ವಭಾವಗಳನ್ನು ಎಣಿಸದೆ ಸಮದೃಷ್ಟಿಯಲ್ಲಿರುವವರು, ಯಾರ ಮನಸ್ಸು ಸರ್ವಸಮತ್ವದಲ್ಲಿರುವುದೋ ಅಂತಹವರು ಸ್ವರ್ಗವನ್ನು ಗೆದ್ದವರಾಗುವರು ಹಾಗೂ ಪರಬ್ರಹ್ಮನಲ್ಲಿ ಸ್ಥಿತರಾಗುವರು. ಯಾರು ಪ್ರಿಯವಾದ್ದು ಸಿಕ್ಕಾಗ ಸಂತೋಷ, ಅಪ್ರಿಯವಾದ್ದು ಸಿಕ್ಕಾಗ ಬೇಸರ ಪಡುವುದಿಲ್ಲವೋ ಅಂತಹ ಸ್ಥಿರ ಮನೋಭಾವದ ಮನಸ್ಸುಳ್ಳವನು ಆತ್ಮ ಸರ್ವಸಮನು ಎಂಬ ನಿಶ್ಚಯದಿಂದ ಪರಬ್ರಹ್ಮ ಪರಮಾತ್ಮನಲ್ಲಿ ಸದಾ ಸ್ಥಿರವಾಗಿರುವನು. ಯಾರು ಬಾಹ್ಯ ವಸ್ತುಗಳಲ್ಲಿ ಇಂದ್ರಿಯ ಆಸಕ್ತಿ ತಾಳದೆ ಆತ್ಮಸುಖದಲ್ಲಿಯೇ ತೃಪ್ತಿ ಹೊಂದುವ ಯೋಗಿ ಶುದ್ಧಾತ್ಮನಾಗಿ ಶಾಶ್ವತ ಸುಖವನ್ನು ತನ್ನಲ್ಲೇ ಪಡೆಯುವನು. ಬಾಹ್ಯ ಇಂದ್ರಿಯ ಸುಖಗಳು ದುಃಖಕ್ಕೆ ಮೂಲ. ಅವುಗಳಿಗೆ ಆದಿ ಅಂತ್ಯ ಇರುತ್ತದೆ.
ಅದರಿಂದ ವಿವೇಕಿಗಳು ಅವುಗಳಲ್ಲಿ ಆಸಕ್ತರಾಗಿರುವುದಿಲ್ಲ. ಯಾರು ಈ ಲೋಕ ತ್ಯಜಿಸುವುದಕ್ಕಿಂತ ಮೊದಲು ಕಾಮಕ್ರೋಧಗಳಿಂದ ಹುಟ್ಟಿದ ದುಃಖವನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗುವರೋ ಅವರು ನಿಜವಾದ ಯೋಗಿಗಳು ಹಾಗೂ ಅವರೇ ಸುಖಿಗಳು. ಅಂತರಂಗದಲ್ಲಿ ಸುಖಿಯೂ ಭೋಗಿಯೂ ಅಂತಃಪ್ರಕಾಶನೂ ಆದ ಯೋಗಿಯು ಮೋಕ್ಷರೂಪವಾದ ಪರಬ್ರಹ್ಮ ಭಾವವನ್ನು ಹೊಂದುವನು. ಪಾಪರಹಿತರಾದಂಥ ಮುನಿಶ್ರೇಷ್ಠರು ಸಕಲ ಜೀವರಾಶಿಗಳಲ್ಲಿ ದಯೆ ಅದರ ಹಿತದಲ್ಲಿ ಆಸಕ್ತಿ ಉಳ್ಳವರಾಗಿ ಭೇದ ತೊರೆದ ಮುಕ್ತಿ ಹೊಂದುವರು. ಅಂತೆಯೇ ಕಾಮಕ್ರೋಧರಹಿತ ಚಿತ್ತನಿಗ್ರಹಿ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಸನ್ಯಾಸಿ ಯೋಗಿಗಳಿಗೆ ಸರ್ವ ಅವಸ್ಥೆಯಲ್ಲಿಯೂ ಮೋಕ್ಷವು ದೊರಕುವುದು. ಹೊರಗಿನ ವಿಷಯ ಭೋಗಗಳ ಯೋಚನೆ ಚಿಂತನೆ ಬಿಟ್ಟು ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರವಾದ ದೃಷ್ಟಿಯಿಟ್ಟು ಮೂಗಿನ ಉಸಿರಾಟದ ಪ್ರಾಣನ ಅಪಾನವಾಯುವನ್ನು ಸಮವಾಗಿಸಿ ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಸ್ಥಿರಪಡಿಸಿ ಭಯ ಆಸೆ ಕ್ರೋಧ ಇಲ್ಲದೆ ಮುಕ್ತಿಯನ್ನು ಇಚ್ಛಿಸುವ ಮುನಿಯು ಸದಾ ಮುಕ್ತಿಯೇ ಆಗಿರುವನು ಮತ್ತು ಸದಾ ಶಾಂತಿಯನ್ನು ಪಡೆಯುವನು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.